KC ನಗರದ ಶಾಸಕರಾದಂಥ ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಬಸವರಾಜ್ ಅವರು ಇದೇ ಪ್ರಾಂತ್ಯದವರು ಇಲ್ಲೇ ನಗರಸಭಾ ಅಧ್ಯಕ್ಷರಾಗಿದ್ದಂಥವರು ಅವರು ಬಂದಿದ್ದಾರೆ. ನಮ್ಮ ರಘು ಅವರು ಇದ್ದಾರೆ, ಎಲ್ಲ ಮುಖಂಡರುಗಳು ಇದ್ದಾರೆ. ನಾವು ಒಂದು ವಾರದಿಂದ 8-10 ದಿವಸ ಆಯಿತು ಇಲ್ಲೇ 10 ಡೇಸ್ ಟಿಕಾನ್ ಮಾಡಿ ಈ ಏರಿಯಾ ಎಲ್ಲವನ್ನು ನೋಡಿ ಏರಿಯಾದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಬಡವರ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರತಕ್ಕಂಥ ನಮ್ಮ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಇವತ್ತೇನು ಬಡವರಿಗೆ ಆಧಾರ ಸ್ತಂಭವಾಗಿ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿದ್ದರಾಮಣ್ಣವರ ಸರ್ಕಾರದ ಅಗ್ನಿ ಪರೀಕ್ಷೆ ಇವತ್ತು ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಭಾಳವಾಗಿ ನಿಮಗೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಭಾಳ ನಾನು ನೋಡಿದ್ದೇನೆ, ಇಡೀ ಬೆಂಗಳೂರಿನಲ್ಲಿ ಈ ಥರ ಇಲ್ಲ. ಇಡೀ ದಾವಣಗೆರೆ ನಗರವನ್ನು ಕಾಂಕ್ರೀಟ್ನಲ್ಲಿ ರಸ್ತೆಯನ್ನು ಮಾಡ್ತಾರೆ. ನಾವು ನೋಡ್ತಾ ಬಂದರೆ ಎಲ್ಲ ನಾವು ಮಾತಾಡ್ತಾ ಬಂದರೆ ಎಷ್ಟು ಸುಂದರವಾಗಿ ದಾವಣಗೆರೆಯನ್ನು ರೂಪಿಸಿದ್ದಾರೆ, ಎಷ್ಟು ಕಪ್ಪುವಾಗಿದೆ ಅಂತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಮಾದರಿಯಾಗಿರ್ತಕ್ಕಂಥ ದಾವಣಗೆರೆ ಆ ರೀತಿ ನಡೆಸ್ಕೊಂಡು ಬಂದಿದೆ. ಆದ್ದರಿಂದ ನೀವು ಅವರ ಮೊಮ್ಮಗ, ನೀವು ಓಟ್ ಹಾಕ್ಬೇಕಾದ್ರೆ ಶಿವಶಂಕರಪ್ಪನವ್ರಿಗೆ ಮಧ್ಯದಲ್ಲಿ ಆ ಭಗವಂತ ಅವ್ರನ್ನ ಮೇರು ಲೋಕಕ್ಕೆ ತಗತಾನೆ ಅಂತೇಳಿ ಗೊತ್ತಿರಲಿಲ್ಲ. ಆದರೆ ಅನಿವಾರ್ಯವಾಗಿ ಅವರು ಹೋದ್ರಿಂದ ಅವರ ಮೊಮ್ಮಗಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಯುವಕರಿದ್ದಾರೆ, ಸಮರ್ಥ ಅಂತ ಹೆಸರಿಟ್ಟಿದ್ದಾರೆ, ಸಮರ್ಥರೇ ಆಗಿದ್ದಾರೆ. ಮಲ್ಲಿಕಾರ್ಜುನರವರಿದ್ದಾರೆ. ಅದು ರಾಜಕೀಯದ ಫ್ಯಾಮಿಲಿ, ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಯಾವುದೋ ಜಲದಲ್ಲಿ ದೇವರಿಂದ ಹೊರ ಪಡ್ಕೊಂಡು ಬಂದಿದ್ದಾರೆ, ಅದಕ್ಕೆಲ್ಲ MLA ಅದಕ್ಕೆ ಹೊಟ್ಟೆ ಉಳ್ಕೊಂಡ್ರೆ ಸಿಗತ್ತಲ್ಲ. ಆದರೆ ಅವ್ರು ಕೆಟ್ಟರೋ ಒಳ್ಳೆಯರೋ ಅಂತ ಯೋಚನೆ ಮಾಡೋರು. ಅವರು ನಿಜವಾಗ್ಲೂ ನಾನು ತಿಳ್ಕೊಂಡರ ಮಟ್ಟಿಗೆ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ಬಡವರ ಬಗ್ಗೆ ಇದ್ದಾರೆ, ಬಡವರ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಆದ್ದರಿಂದ ಅಭಿಷೇಕ್ ಅವರ ಈ ಸಮರ್ಥವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಮರ್ಥ ಅವರನ್ನು ಆಯ್ಕೆ ಮಾಡತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು BJPಯವರು ಬರ್ತಾರೆ, ಏನೆಲ್ಲ ಸುಳ್ಳು ಹೇಳ್ತಾರೆ, ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಏನೇನೋ ಸುಳ್ಳು, ಅವರು ಸುಳ್ಳು ಆಪಾದನೆ ಹೇಳ್ತಾರೆ. ನಾನು ನಂಬೇಡಿ. ಸಿದ್ದರಾಮಣ್ಣ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ನಿಂತು ಕಣ್ಣೀರು ಹಾಕಿ ಹೇಳಿದ್ರು, ಅವರು ಹೈಸ್ಕೂಲ್ಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ವಾರಕ್ಕೆ 1 ದಿವಸ ಸೋಮವಾರ ದಿವಸ ಅನ್ನ ಇಡೋರಂತೆ. ಆವಾಗ ಇವತ್ತು ನಮ್ಮ ಮನೇಲಿ ಅನ್ನ ಅಂತೇಳಿ ಹೊಟ್ಟೆ ಬಿದ್ದು ಹೋಗೋರಂತ ಊಟಕ್ಕೆ. ಅದನ್ನು ನೆನ್ಕೊಂಡು ಪ್ರತಿಯೊಬ್ಬ ಬಡವ ಜನರಿಗೆ 10 kg ಅಕ್ಕಿಯನ್ನು ಪ್ರತಿಯೊಬ್ಬರಿಗೆ ಕೊಡಬೇಕು, ಆ ಸಂಸಾರ ಅನ್ನವನ್ನು ಊಟ ಮಾಡಬೇಕು, ಅದು ನನಗೆ ತೃಪ್ತಿ ಅಂತೇಳಿ ಅನ್ನ ಅಂತಕ್ಕಂಥದ್ರ ಅರ್ಥ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅರ್ಥವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಿದ್ದರಾಮಣ್ಣವರು 10 kg ಅಕ್ಕಿ, ಅದರ ಜೊತೆಯಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು, ಅದರ ಜೊತೆಗೆ ಕರೆಂಟ್ ಫ್ರೀ. ಮತ್ತು ಮಹಿಳೆಯರು ಇವತ್ತು ಈ ಸಮಾಜದಲ್ಲಿ ಮುಂದೆ ಬರಬೇಕು. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುತ್ತಬೇಕು. ಅವರು ಯಾತ್ರಾ ಸ್ಥಳಗಳಿಗೆ ಹೋಗಲಿ, ಮಕ್ಕಳ ಮನೆಗೆ ಹೋಗಲಿ, ಎಲ್ಲೇ ಹೋಗಲಿ, ಅವರು ನಿಜವಾಗಲೂ ಬಸ್ ಚಾರ್ಜಲ್ಲಿ ಹೇಳಿದರೆ ಅವರೆಲ್ಲ ಇಡೀ ಕರ್ನಾಟಕ ಸುತ್ತಾರೆ. ಅವರು ಬುದ್ಧಿವಂತರಾದರೆ ಹೆಣ್ಣು ಸಂಸಾರದ ಕಣ್ಣು ಅಂತೇಳಿ ಕರೀತಾರೆ. ಆ ರೀತಿ ನಿಜವಾಗಲೂ ಆ ಮನೆಯನ್ನು ರೂಪಿಸ್ತಕ್ಕಂಥ, ಆ ಮನೆಯ ಸಂಸಾರದ ಗುಟ್ಟನ್ನು ಹಿಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಮಹಿಳೆಯರಿಗೆ ಆ ಶಕ್ತಿ ಯೋಜನೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುತ್ತಕ್ಕಂಥ ಬಸ್ ಫ್ರೀ ಪಾಸನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಈ
ಇಡೀ ಕರ್ನಾಟಕ ರಾಜ್ಯದ ಭಾರತ ದೇಶದಲ್ಲಿ ಎಲ್ಲಿಲ್ಲ. ಇದನ್ನ ಕೊಟ್ಟು ತಡ್ಕಣ್ಣಾರ್ದಲ್ಲೇ ಬಿಜೆಪಿಯವರು ಅವ್ರಿಗೆ ಅಸೂಯೆ ಬಂದು ಈಗ ಈ ರೀತಿ ಬಂದು ಕಿವಿಚ್ಕೊಂಡು ನಿಮ್ಮ ಮೇಲೆ ಏನೇನೋ ಹೇಳ್ತಾರೆ. ನೀವು ಕೇಳಬೇಡಿ. ಇನ್ನೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ರು. ಇಂದಿರಾ ಗಾಂಧಿ ಅವರು ಯಾವ ರೀತಿ ಈ ಭಾರತ ದೇಶದ ಬಡ ಜನತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು, ಅದೇ ರೀತಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಅದನ್ನೇ ಇಟ್ಕೊಂಡು ಮಹಿಳೆಯರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಕ್ಕಂಥದ್ದು, ಬಡವರಿಗೆ, ಹಿಂದುಳಿದವರಿಗೆ ಮತ್ತು ಎಲ್ಲ ಜಾತಿಯ ವರ್ಗದವರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರಿಗೂ, ಇವತ್ತು ಒಂದು ಜಾತಿ ಬಡವರಿಗಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರಿಗೂ ಈ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಮತ್ತೊಂದಿಲ್ಲ. ಆದ್ದರಿಂದ ದಯಮಾಡಿ ನಾನು ಹೇಳ್ತೀನಿ, ಯಾರೇ ಏನೇ ಹೇಳಲಿ ತಪ್ಪಲನ್ನೇ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ನೀವು. ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದಿಲ್ಲ. ನೀವು ಮತದಾನ ಮಾಡಿ. ಅವರು ಎಲ್ಲಿದ್ದಾರೋ ನಮ್ಮ ಸ್ವರ್ಗದಲ್ಲಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಭಗವಂತ ಏನಾದರೂ ಸ್ವರ್ಗ ಅನ್ನೋದು ನಿಟ್ಟಿದ್ರೆ ಅಲ್ಲಿ ಇರ್ತಾರೆ, ನೋಡ್ತಾ ಇರ್ತಾರೆ. ಈ ಜನ ನನ್ನ ಮೊಮ್ಮಗನಿಗೆ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅಲ್ಲಿಂದಲೇ ನೋಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ಆ ರೀತಿ ಅವರ ಆತ್ಮಕ್ಕೆ ಶಾಂತಿ ಆಗಬೇಕಾದ್ರೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ನಿಜ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾದ್ರೆ ದಯಮಾಡಿ ಸಮರ್ಥ ಅವರನ್ನ ಅತ್ಯಧಿಕ ಬಹುಮತದಿಂದ 3ನೇ ಗುರುತಾಗಿರ್ತಕ್ಕಂಥ ಹಸ್ತದ ಗುರುತಿಗೆ ತಮ್ಮೆಲ್ಲರ ಬಹುಮತವನ್ನು ಕೊಟ್ಟು ಅತ್ಯಧಿಕ ಎಲ್ಲ ಮುಖಂಡರುಗಳಿದ್ದಾರೆ. ನಾನು ನೋಡಿದ್ದೇನೆ ಈ ವಾರ್ಡ್ನಲ್ಲಿ ಸುಮಾರು 15,000 ಮತ ಇದೆ. 12ನೇ ವಾರ್ಡ್ನಲ್ಲಿ 12ನೇ ವಾರ್ಡ್ನ ಮತದಲ್ಲಿ ಸುಮಾರು 12,000 ವೋಟ್ ಪೋಲ್ ಆಗಬೇಕು. ಈ ಸರಿ ಹೋದ ಸರಿ 10,000 ಆಗಿದೆ, ಈ ಸರಿ 12,000 ಆಗಬೇಕು. 12,000 ಆದರೆ ಈ ಸರಿ 10,000 ಮತ ನಮಗೆ ಬರುತ್ತೆ. ಆ ರೀತಿಯ ವಾತಾವರಣ ಇಲ್ಲಿ ಇದೆ. ಅದನ್ನು ನೀವು ಸಮರ್ಥವಾಗಿ ತಿಳ್ಕೊಂಡು ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಪುರುಷರು, ನಮ್ಮ ಯುವಕರು ಎಲ್ಲರೂ ಸೇರಿ ಹೋಗಿ ಮತದಾನವನ್ನು ಮಾಡಿಸ್ತಕ್ಕಂಥದ್ದು ಮಾತ್ರ ಬಾಕಿ. ಕರ್ಕೊಂಡೋಗಿ ಮನೆಗೆ ಸುತ್ತಿ ಕರ್ಕೊಂಡೋಗಿ ಅವತ್ತು ನಮ್ಮ ಮುಖಂಡರುಗಳಿಗೆಲ್ಲ ನಾನು ಕೈ ಮುಗಿದು ಕೇಳೋದಷ್ಟೇ. ಅವತ್ತು ಬೂತ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬರು ಕರ್ಕೊಂಡೋಗಿ ವೋಟ್ ಪೋಲಿಂಗನ್ನು ಜಾಸ್ತಿ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ, ನಿಮಗೆ ಯಾರೇನೇ ಹೇಳಿ ನೀವು ಹೇಳಿ ಅವರಿಗೆ ಗ್ಯಾರಂಟಿ ಯೋಜನೆ ಅವರಿಗೆ ನಾನು ಒಂದು ಸವಾಲಾಗ್ತೇನೆ. ಇವತ್ತು ಬಿಜೆಪಿ ಅವರಿಗೆ ತಾಕತ್ತಿದ್ರೆ, ಅವ್ರಿಗೆ ಗೌರವ ಅನ್ನೋದಿದ್ರೆ ಅವ್ರು ಇವತ್ತು ಹೇಳಿ ಗ್ಯಾರಂಟಿ ಇಂದ ಏನೇನೋ ಐತಿ ಅಂತೇಳಿ ಗ್ಯಾರಂಟಿ ಬೇಡ ಅಂತ ಹೇಳೋದಲ್ಲ, ನೇರವಾಗಿ ನನಗೆ ಗ್ಯಾರಂಟಿ ಬೇಡ ಅಂತಕ್ಕಂಥದ್ದನ್ನು ಹೇಳಲೇವು. ಆ ಹೇಳ್ತಕ್ಕಂಥ ತಾಕತ್ತು ಅವ್ರಿಗೆ ಇದೆಯಾ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ಅವರಿಗೆ ಆ ತಾಕತ್ತಿಲ್ಲ. ಸುಮ್ಮನೆ ಆದ್ರೆ ಹೆಸರು ಹೇಳ್ಕೊಂಡು ಅಭಿವೃದ್ಧಿ ನಿಲ್ತದೆ. ಯಾವ ಅಭಿವೃದ್ಧಿ ನಿಲ್ತದೆ? ಎಲ್ಲಿ ನಿಂತಿದ್ದಾವೆ? ಯಾರಿಗೆ ಸಂಬಳ ನಿಂತಿದೆ? ಯಾರಿಗೆ ಏನಾಗಿದೆ? ಸುಮ್ಮನೆ ಏನೇನೋ ಟಿವಿನಲ್ಲಿ ಹಾಕೊಂಡು ಆ ಬೊಮ್ಮಾಯಿ ಸರ್ಕಾರದಲ್ಲಿ ಬಿಟ್ಟೋದು ಕಾಲ ತೀರ್ಸೋದಕ್ಕೆ ಇನ್ಯಾವುದಿಲ್ಲ. ಅಚ್ಚುಕಟ್ಟಾಗಿದೆ. ಒಳ್ಳೆ ಸರ್ಕಾರ ಇದೆ. ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಸಿದ್ದರಾಮಣ್ಣರು. ದಯಮಾಡಿ ನೀವೆಲ್ಲ ಕೈ ಮುಗಿದು ಕೇಳ್ತೀವಿ. ಇದು ಕಾಂಗ್ರೆಸ್ಸಿನ ಭವಿಷ್ಯದ ಪ್ರಶ್ನೆ ಇದೆ. ಈ ಚುನಾವಣೆಯನ್ನು, ಈ ಬೈ ಚುನಾವಣೆಯನ್ನು ನಾವು ಗೆಲ್ಲಲೇಬೇಕಾಗಿದೆ. ಆದ್ದರಿಂದ ತಾವೆಲ್ಲ ನಮ್ಮ ಶ್ರೀನಿವಾಸ ಅಣ್ಣವರು ಇರ್ತಾರೆ. ನಿಮ್ಮ ಮೊನ್ನೆ ದಿವಸ ನಿಮ್ಮ ಸಮಾಜದ ಮುಖಂಡರುಗಳೆಲ್ಲ ಬಂದು ಓಟ್ನಲ್ಲಿ ಮಾತನಾಡಿ, ಒಂದು ನಮ್ಮ ಜಾಗ ಇದೆ, ಆ ಜಾಗಕ್ಕೆ ಒಂದು ಕಟ್ಟಡ ಭವನವನ್ನು ಕಟ್ಟಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಬಗ್ಗೆ ಅವರು ಬರಲಿ, ನಾನೂ ಇರ್ತೇನೆ. ಅವರು ಶ್ರೀನಿವಾಸ ಅಣ್ಣವ್ರ ಜೊತೆ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಏನು ಮಾಡಬೇಕು, ಆ ಜಾಗಕ್ಕೆ ಏನು ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ನಾವೆಲ್ಲ ಮಾಡಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಬಹಳ ವರ್ಷಗಳಿಂದ, ಸುಮಾರು ವರ್ಷಗಳಿಂದ ಕಟ್ಟಡ ಖಾಲಿ ಬಿದ್ದಿದೆ, ಜಾಗ ಹಾಕಿದ್ದಾರೆ, ಹಂಗೆ ಬಿದ್ದಿದೆ ಅಂತಕ್ಕಂಥದ್ದು ಹೇಳಿದರು. ಅದನ್ನು ಶ್ರೀನಿವಾಸನವರು ಒಪ್ಪಿದ್ದಾರೆ. ನಾವು ಸಹ ಅದರ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಹೇಳ್ತೇವೆ, ನಾವು ಮಾತು ಕೊಟ್ಟು ಬಂದಿದ್ದೇವೆ, ಉಪಚುನಾವಣೆಯಲ್ಲಿ ನಾವು ಮಾತನ್ನು ಕೊಟ್ಟು ಬಂದಿದ್ದೇವೆ. ಆದ್ದರಿಂದ ನೀವೆಲ್ಲ ಸಮರ್ಥವಾಗಿ ಆ ಒಂದು ಆ ಜನಾಂಗಕ್ಕೆ ಆಸ್ತಿಯನ್ನು ಏನು ಅವರು ಅಪೇಕ್ಷೆ ಪಡ್ತಾರೆ, ಆ ಆಸ್ತಿಯ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಮಾಡಿಕೊಡ್ತೇವೆ. ನೀವೆಲ್ಲ ಮುಖ್ಯಮಂತ್ರಿಗಳು ಬನ್ನಿ, ನಾವು ಇರ್ತೇವೆ. ನಾವು ಒಟ್ಟಿಗೆ ಬಂದು ನನ್ನಲ್ಲೂ ನನ್ನ ಕ್ಷೇತ್ರದಲ್ಲೂ 14,000 ಬಹು ಜನಾಂಗದ ಮತ ಇದೆ. ನಾನು ಒಂದು
ಸಮುದಾಯ ಭವನವನ್ನು ದೊಡ್ಡದಾದಂಥ 1 ಎಕರೆ ಜಾಗವನ್ನು ಕೊಡಿಸಿ ಒಂದು ದೊಡ್ಡದಾದಂಥ ಭವ್ಯ ಭವನವನ್ನು ನಾವು ಕಟ್ಟಿಕೊಟ್ಟಿದ್ದೇವೆ. ಆ ರೀತಿ ಆ ಭವನವನ್ನು ಯಾವ ರೀತಿ ಕಟ್ಟಿಕೊಡ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ತಕ್ಕಂಥ ಹಣವನ್ನು ಕೊಡಿಸ್ತಾ ಬಸವರಾಜಣ್ಣ ನೀವೆಲ್ಲ ಬರಬೇಕು. ನೀವೆಲ್ಲ ಬಂದರೆ ನಾವು ಜೊತೆಯಲ್ಲಿ ಇರ್ತೇವೆ, ನಾವು ಪ್ರಾಮಾಣಿಕವಾಗಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲ ಅಕ್ಷರದ ಗುರುತಿಗೆ ಓಟ್ ಹಾಕಬೇಕು ಅಂತೇಳಿ